ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ. ಓಕೆ, ನಾವು ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ದಿ ಲಾರ್ಡ್. ಮುಂಜಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆರಾಧನೆಯಲ್ಲಿ ಕಳೆಯೋಣ. ನಮ್ಮನ್ನು ಕಾಯುವಾತನು ನಮ್ಮ ತಂದೆಯು ಯೋಗ್ಯನಾಗಿದ್ದಾನೆ. ಆತನ ಆರಾಧಿಸುವುದು ನಮಗೆ ಸೌಭಾಗ್ಯವು. ಬನ್ನಿ ಪ್ರಿಯರೇ, ಆತನನ್ನು ಆರಾಧಿಸುವ. ನಿನ್ನನ್ನು ಎಂದೆಂದಿಗೂ ಆರಾಧಿಸುವುದು ಸೌಭಾಗ್ಯವು. ನಿನ್ನನ್ನು ಎಂದೆಂದಿಗೂ ಆರಾಧಿಸುವುದು ಸೌಭಾಗ್ಯವು. ನೀನೇ ಯೋಗ್ಯನು, ಮಹಾಯೋಗ್ಯನು, ಎಂದೆಂದೂ ನೀ ಯೋಗ್ಯನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಎಂದೆಂದೂ ನೀ ಯೋಗ್ಯನು. ದೂತರೊಂದಿಗೆ ಮಹಿಮೆಯುಳ್ಳವ, ಕರುಣಾಸಾಗರ ನೀನಲ್ಲವೋ. ದೂತರೊಂದಿಗೆ ಮಹಿಮೆಯುಳ್ಳವ, ಕರುಣಾಸಾಗರ ನೀನಲ್ಲವೋ. ನಿನ್ನ ಮಹಿಮೆಯು ಎಂದೆಂದೂ ನಮ್ಮಲ್ಲಿ ಇರುವುದು. ನಿನ್ನ ಮಹಿಮೆಯು ಎಂದೆಂದೂ ನಮ್ಮಲ್ಲಿ ಇರುವುದು. ನೀನೇ ಯೋಗ್ಯನು, ಮಹಾಯೋಗ್ಯನು, ಎಂದೆಂದೂ ನೀ ಯೋಗ್ಯನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಎಂದೆಂದೂ ನೀ ಯೋಗ್ಯನು. ಯಜ್ಞದ ಕುರಿಯೇ ಬಲಿಯಾದೆ ನನಗಾಗಿ. ಯಜ್ಞದ ಕುರಿಯೇ ಬಲಿಯಾದೆ ನನಗಾಗಿ. ಕ್ರೂಜೆಯ ಮರಣಾದಿ ಲೋಕವ ಜಯಿಸಿದೆ. ಕ್ರೂಜೆಯ ಮರಣಾದಿ ಲೋಕವ ಜಯಿಸಿದೆ. ನೀನೇ ಯೋಗ್ಯನು, ಮಹಾಯೋಗ್ಯನು, ಎಂದೆಂದೂ ನೀ ಯೋಗ್ಯನು.
ಎಂದೆಂದೂ ನೀ ಯೋಗ್ಯನು. Thank you, Jesus. Thank you, Father. Thank you, Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಕೀರ್ತನೆಗಳಲ್ಲಿ ದಾವೀದನ ಕೀರ್ತನೆ 32ನೇ ಕೀರ್ತನೆ 1 ಮತ್ತು 2ನೇ ವಚನವನ್ನು ನಾವು ಧ್ಯಾನ ಮಾಡುವ. ಸಾಮ್ಸ್ 32 ಚಾಪ್ಟರ್ 1 and 2 ವರ್ಸಸ್. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುತ್ತಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನೇ ಧನ್ಯನು. ಪ್ರೈಸ್ ಗಾಡ್. ಇಲ್ಲಿ ದಾವೀದನು ಬರೆಯುತ್ತಾನೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಇಲ್ಲಿ ಹೇಳುವುದಿಲ್ಲ ಯಾರು ದೊಡ್ಡ ಆಸ್ತಿವಂತನಾಗಿದ್ದಾನೋ, ಅಥವಾ ಒಳ್ಳೆ ಜಾಬಲ್ಲಿದ್ದಾನೋ, ಒಳ್ಳೆ ಕೆಲಸದಲ್ಲಿದ್ದಾನೋ, ಅಥವಾ ಒಳ್ಳೆ ಆರೋಗ್ಯದಲ್ಲಿದ್ದಾನೋ ಅವನು ಧನ್ಯನು ಅಂತ ಹೇಳುವುದಿಲ್ಲ. ಅಲ್ಲಿ ಅವನು ಹೇಳುತ್ತಾನೆ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಹೀ ದ ಬ್ಲೆಸ್ಸೆಡ್ ಮ್ಯಾನ್. ಆತನು ಧನ್ಯನು. ಥ್ಯಾಂಕ್ ಗಾಡ್. ಪ್ರಿಯ ದೇವಜನರೇ, ಇವತ್ತು ನಮ್ಮ ದ್ರೋಹಗಳು ಪರಿಹಾರವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಬಿಕಾಸ್ ಆಫ್ ಜೀಸಸ್ ಕ್ರೈಸ್ಟ್. ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ, ನಾವು ಮಾಡಿದ ಒಳ್ಳೆಯ ಕೆಲಸಗಳಿಂದಲ್ಲ. ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಕಲ್ವಾರಿ ಕ್ರೂಜೆಯಲ್ಲಿ ಪಾಪವಾದನು. ತಾನು 2 ಮರಣಗಳನ್ನು ಆತನು ಅನುಭವಿಸ್ತಾ, ಒಂದು ಶಾರೀರಿಕ ಮರಣ, ಮತ್ತೊಂದು ಆತ್ಮಿಕ ಮರಣ. ಮೊದಲು ಆತನು ಆತ್ಮಿಕವಾಗಿ ತಂದೆಯಿಂದ ಆತನು ಬೇರ್ಪಟ್ಟ ನಮ್ಮೆಲ್ಲರ ಪಾಪ ದ್ರೋಹಗಳನ್ನು ಆತನು ಕಲ್ವಾರಿ ಕ್ರೂಜೆಯಲ್ಲಿ ಆತನು ಹೊತ್ತುಕೊಂಡು ಹೋದ. ಆತನು ಯಜ್ಞದ ಕುರಿಯಾದ. ಆತನು ಯಜ್ಞದ ಕುರಿಯಾದದ್ದು ಕೇವಲ ಯಹೂದ್ಯರಿಗೋಸ್ಕರ ಅಲ್ಲ, ಅಥವಾ ಕ್ರೈಸ್ತರಿಗೋಸ್ಕರ ಅಲ್ಲ, ಇಡೀ ಲೋಕದ ಪಾಪವನ್ನು ತೆಗೆಯುವಂಥ ಯಜ್ಞದ ಕುರಿ. ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 29ನೇ ವಚನ ಓದಿದರೆ ನಮಗೆ ಸಿಗ್ತದೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಪ್ರೈಸ್ ಗಾಡ್. ಯೋಹಾನನು ಹೇಳ್ತಾನೆ, ದೇವರು ಯಜ್ಞಕ್ಕೆ ನೇಮಿಸಿರುವ ಕುರಿ. ನಂಬರ್ 1. ನಂಬರ್ 2, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಕ್ರೈಸ್ತರ ಪಾಪ ಅಂತ ಬರೆಯಲಿಲ್ಲ, ಅಥವಾ ಯಾವುದೇ ಯಹೂದ್ಯರ ಪಾಪ ಅಂತ ಬರೆಯಲಿಲ್ಲ. ಲೋಕ ಅಂತ ಹೇಳಿದರೆ ಲೋಕದಲ್ಲಿರುವ ಎಲ್ಲ ಜನರ ಪಾಪಗಳನ್ನು ನಿವಾರಣೆ ಮಾಡುವಂಥ ಆತನು ಕುರಿ. ಪ್ರೈಸ್ ಗಾಡ್. ನಮ್ಮ ಪಾಪಕ್ಕೆ ಪರಿಹಾರವಾಗಿ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ಆತನು ತನ್ನನ್ನು ದೇವರ ಚಿತ್ತಾನುಸಾರವಾಗಿ ಆತನು ಒಪ್ಪಿಸಿಕೊಟ್ಟನು. ಇವತ್ತು ಇಡೀ ಲೋಕದ ಪಾಪವನ್ನು, ಅಪರಾಧವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದ. 2 ಸಂಗತಿ. ಒಂದು, ಆತನು ಅಪರಾಧಗಳನ್ನು ಕ್ಷಮಿಸಿದ್ದಾನೆ. ಆ ಅಪರಾಧಕ್ಕೆ ಇರುವಂಥ ಶಿಕ್ಷೆಯನ್ನು ಕೂಡ ಆತನು ಪರಿಹರಿಸಿದ್ದಾನೆ. ಕೆಲವರು ಹೇಳ್ತಾರೆ, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ಬಟ್ ಶಿಕ್ಷೆಯನ್ನು ಇಟ್ಟಿದ್ದಾನಂತ. ಅದು ಸರಿಯಾದ ಉತ್ತರ ಅಲ್ಲ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಮ್ಮ ಅಪರಾಧಗಳನ್ನು ಪರಿಹರಿಸಿದ್ದಾನೆ. ನಮಗೆ ಬರುವಂಥ ದಂಡನೆ, ತೀರ್ಪು ಮತ್ತು ನಮ್ಮ ಮೇಲಿರುವ ಶಿಕ್ಷೆಯನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಓಕೆ. ಇವತ್ತು ಯಾವುದೇ ಒಂದು ಪುಣ್ಯ ಕ್ರಿಯೆಗಳಿಲ್ಲದೆ, ಯಾವುದೇ ಒಂದು ಒಳ್ಳೆಯ ಕೆಲಸ ಇಲ್ಲದೆ, ಯಾವುದೇ ಹಿನ್ನೆಲೆಯನ್ನು ನಮ್ಮ ದೇವರು ನೋಡದೆ ನಮ್ಮ ಅಪರಾಧಗಳನ್ನು ಪರಿಹರಿಸಿ ನಮ್ಮ ಪಾಪಗಳನ್ನು ಆತನು ಕ್ಷಮಿಸ್ತಾನೆ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ, ಯಾರ ಅಪರಾಧಗಳು ಪರಿಹಾರವಾಗಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಧನ್ಯರು. ದೇ ಆರ್ ಬ್ಲೆಸ್ಡ್. ಇವತ್ತು ಪ್ರಿಯರೇ, ನಾವು ಆಶೀರ್ವಿಸಲ್ಪಟ್ಟವರು. ವಿ ಆರ್ ಬ್ಲೆಸ್ಡ್. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಮ್ಮ ಅಪರಾಧಗಳು ಕ್ರಿಸ್ತನಲ್ಲಿ ಪರಿಹಾರವಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಎಫೆಸರಿಗೆ ಬರೆದ 1ನೇ ಅಧ್ಯಾಯ 7ನೇ ವಚನದಲ್ಲಿ,
ಓದಿದೆ ನಮಗೆ ಸಿಗ್ತದೆ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಬೈಬಲ್ ಹೇಳ್ತದೆ, ಈತ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ದಿಸ್ ದ ಗ್ರೇಸ್ ಆಫ್ ಗಾಡ್. ಇವತ್ತು ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟದ್ದು ಯಾಕಂತ ಹೇಳಿದರೆ ಬಿಕಾಸ್ ಸ್ಯಾಕ್ರಿಫೈಸ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ಕ್ರೂಜೆಯ ಮರಣ ಇವತ್ತು ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ. ಇವತ್ತು ಅನೇಕರಿಗೆ ಈ ಒಂದು ಜ್ಞಾನ ಇಲ್ಲದೇ ಇರುವ ಕಾರಣ ಕೆಲವರು ಹೇಳ್ತಾರೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಬಟ್ ಶಿಕ್ಷೆ ಅದೇ ಇದೆ. ಯಾವುದೇ ಸಮಸ್ಯೆಗಳು ಬರುವಾಗ, ಯಾವುದೇ ಪ್ರಾಬ್ಲಮ್ಗಳು ಬರುವಾಗ ಅವ್ರು ಹೇಳ್ತಾರೆ ನನಗೆ ಇನ್ನೂ ಸಹ ಆ ಶಿಕ್ಷೆ ಇದೆ. ಯಾಕಂದರೆ ನಾನು ಬಾರ್ನ್ ಅಗೇನ್ ಆಗುವ ಮುಂಚೆ ತುಂಬ ಮಿಸ್ಟೇಕ್ಗಳನ್ನು ಮಾಡಿದ್ದೇನೆ, ತುಂಬ ತಪ್ಪುಗಳನ್ನು ಮಾಡಿದ್ದೇನೆ. ದೇವರು ನನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ಅದಕ್ಕೋಸ್ಕರ ಆ ಶಿಕ್ಷೆಯನ್ನು ದೇವರು ಇಟ್ಟಿದ್ದಾನೆ ಅಂತ. ದೇ ಆರ್ ಬಿಲೀವಿಂಗ್ ಬೇಸ್ಡ್ ಆನ್ ದ ಓಲ್ಡ್ ಟೆಸ್ಟಮೆಂಟ್. ಅವರು ಓಲ್ಡ್ ಟೆಸ್ಟಮೆಂಟನ್ನು ಬೇಸ್ ಮಾಡಿ ಕ್ರಿಸ್ತನ ಕೃಪೆಯನ್ನು ನಂಬುತ್ತಾರೆ. ಪ್ರೇರೆ, ಯೇಸು ಕ್ರಿಸ್ತನು ಕೇವಲ ನಮ್ಮ ಪಾಪಗಳನ್ನು ಅಥವಾ ಅಪರಾಧಗಳನ್ನು ಹೊತ್ತುಕೊಂಡು ಹೋದುದಲ್ಲ, ಕೇವಲ ನಮ್ಮ ಅಪರಾಧಗಳನ್ನು ಪರಿಹಾರ ಮಾಡಿ ಪಾಪಗಳನ್ನು ಕ್ಷಮಿಸಿದಲ್ಲ, ಆ ಪಾಪಕ್ಕೆ ಇರುವಂಥ ದಂಡನೆ, ಆ ಅಪರಾಧಕ್ಕೆ ಇರುವಂಥ ಶಿಕ್ಷೆ, ಪಾಪಕ್ಕೆ ಇರುವಂಥ ಶಿಕ್ಷೆಯನ್ನು ಕೂಡ ಆತನು ಪರಿಹಾರ ಮಾಡಿದ್ದಾನೆ. ಆತನು ನಮ್ಮ ಶಿಕ್ಷೆಯನ್ನು ಆತನು ಹೊತ್ತುಕೊಂಡು ಹೋದ. ಒಂದು ವೇಳೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿ ಶಿಕ್ಷೆಯನ್ನು ನಾವು ಅನುಭವಿಸ್ತಾದರೆ ಆತನು ಯಾಕೆ ಆ 39 ರೋಮನ್ಸ್ ಆ ಸೋಲ್ಜರ್ಗಳ ಸೈನಿಕರ ಪೆಟ್ಟುಗಳನ್ನು ತಿನ್ನಬೇಕಿತ್ತು? ಯಾಕೆ ಮುಳ್ಳಿನ ಕಿರೀಟವನ್ನು ಆತನು ಧರಿಸಿಕೊಳ್ಬೇಕಿತ್ತು? ಯಾಕೆ ಆತನ ದೇಹವು ಒಂದು ಹುಳದಂತೆ ಆಯಿತು ಅಂತ ಬೈಬಲ್ ಹೇಳ್ತದೆ? ಯಾಕೆ ಆತನು ರಕ್ತವನ್ನು ಸುರಿಸಿದ? ಯಾಕೆ ಆತನು ಕ್ರೂಜೆಯನ್ನು ಹೊತ್ತುಕೊಂಡ? ಯಾಕೆ ಆತನು ಪ್ರಾರ್ಥನೆ ಮಾಡುವಾಗ ಅವನಿಗೆ ರಕ್ತದ ಬೆವರು ಬಂತು ಅಂತ ಬೈಬಲ್ ಹೇಳ್ತದೆ? ನಮ್ಮೆಲ್ಲ ಕೇವಲ ಪಾಪ ಮಾತ್ರ ಅಲ್ಲ, ಆ ಪಾಪಕ್ಕೆ ಇರುವಂಥ ಶಿಕ್ಷೆಯನ್ನು ಕೂಡ ಆತನು ಹೊತ್ತುಕೊಂಡು ಹೋದ. ಅನೇಕರು ತಿಳಿತಾರೆ, ಅವರಿಗೆ ರೋಗಗಳು ಬಂದಾಗ, ವ್ಯಾಧಿಗಳು ಬಂದಾಗ, ಅಥವಾ ಯಾವುದೊಂದು ಪರಿಸ್ಥಿತಿ ಮನೆಯಲ್ಲಿ ಎದ್ದಾಗ ಅವರನ್ನಿಸ್ತಾರೆ ನನ್ನ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ, ಬಟ್ ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ, ನನ್ನ ಮಿಸ್ಟೇಕ್ಗೆ ಆತನು ಶಿಕ್ಷೆಯನ್ನು ಇಟ್ಟಿದ್ದಾನೆ ಅಂತ ತಪ್ಪಾಗಿ ನಂಬುತ್ತಾರೆ. ರಾಂಗ್ ಬಿಲೀಫ್. ತಪ್ಪಾದ ನಂಬಿದ ಕಾರಣ ನೀವು ತಪ್ಪಾಗಿ ಹೊಂದುತ್ತೀರಿ. ಓಕೆ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸ್ತದೆ, ನಿನ್ನ ನಂಬಿಕೆ ನಿನ್ನನ್ನು ಜಯದಲ್ಲಿ ನಡೆಸ್ತದೆ, ನಿನ್ನ ನಂಬಿಕೆ ನಿನ್ನನ್ನು ನೀತಿವಂತನಾಗಿ ಮಾಡುತ್ತದೆ. ನೀನಿವತ್ತು ನೀತಿವಂತನಾಗುವಂಥದ್ದು ನಿನ್ನ ನಂಬಿಕೆಯ ಮೂಲಕ. ಅದಕ್ಕೋಸ್ಕರ ಇದೇ ವಚನವನ್ನು ಅಪೊಸ್ತಲ ಪೌಲನು ಕೂಡ ಮಾತಾಡುತ್ತಾನೆ. ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾನು ಓದ್ತೇನೆ. 4ನೇ ಅಧ್ಯಾಯ 1ನೇ ವಚನ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು? ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. 3ನೇ ವಚನ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತೇವೆ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದ್ದು ಎಣಿಕೆ ಆಗುವುದಿಲ್ಲ, ಅದು ಸಲ್ಲತಕ್ಕದೆ ಎಂದು ಎಣಿಕೆಯಾಗುತ್ತದೆ. ಇಲ್ಲಿ ಬೈಬಲ್ ಹೇಳ್ತದೆ, ಕೆಲಸ ಮಾಡಿದವನಿಗೆ ಬರುವಂಥ ಕೂಲಿ ಅವನಿಗೆ ಅದು ಸಂಬಳ. ಪ್ರೈಸ್ ಗಾಡ್. ಅದು ಅವನಿಗೆ ಸಂಬಳ, ಅದು ದಯೆಯಿಂದ ಸಿಗುವಂಥದ್ದಲ್ಲ. ಅವನಿಗೆ ಅದು ಅವನು ಕೆಲಸ ಮಾಡಿದ್ದಾನೆ, ಅವನಿಗೆ ಸಂಬಳ ಬರ್ತದೆ. 4ನೇ ಅಧ್ಯಾಯ 4ನೇ ವಚನ. ಬಟ್ 5ನೇ ವಚನ ಹೇಳ್ತದೆ, ಆದರೆ ಯಾವನ ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು. ಪ್ರೈಸ್ ಗಾಡ್. ಪಾಪಾತ್ಮರನ್ನು, ಪಾಪಿಗಳನ್ನು ಬೈಬಲ್ ಹೇಳ್ತದೆ. ನಾನು ಪುನಃ ಈ ವಚನವನ್ನು ಓದ್ತೇನೆ.
ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ, ಯಾವುದೇ ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತನೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಅಂತ ಬೈಬಲ್ ಹೇಳ್ತದೆ. ಪ್ರೈಸ್ ಗಾಡ್. ಆ ನಂಬಿಕೆ ಅವನಿಗೆ ನೀತಿ ದೊರಕುತ್ತದೆ. ಇಟ್ ದ ಗಿಫ್ಟ್ ಆಫ್ ರೈಚಸ್ನೆಸ್. ದ ಗಿಫ್ಟ್ ಆಫ್ ರೈಚಸ್ನೆಸ್ ಯಾರ ಮೇಲೆ ನಂಬಿಕೆ ಇಡುವಂಥದ್ದಲ್ಲ. ದ ಬೈಬಲ್ ಹೇಳ್ತದೆ, ಯಾರು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ, ಪುಣ್ಯಕ್ರಿಯೆಗಳು ಏನಿಲ್ಲ, ಅವನು ಪಾಪಿ, ಪಾಪಾತ್ಮರನ್ನು ನೀತಿವಂತನೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ. ಆತನು ಆಲ್ರೆಡಿ ನಿರ್ಣಯ ಮಾಡಿದ್ದಾನೆ ನೀತಿವಂತನೆಂದು. ಆತನು ಆಲ್ರೆಡಿ ನಮ್ಮ ವಿಷಯದಲ್ಲಿ ಡಿಕ್ಲೇರ್ ಮಾಡಿದ್ದಾನೆ, ತೀರ್ಮಾನ ಮಾಡಿದ್ದಾನೆ. ಆತನ ತೀರ್ಮಾನವನ್ನು ನಾವು ಒಪ್ಪುವಂಥದ್ದು. ನಂಬುವುದಂದರೆ ಒಪ್ಪುವಂಥದ್ದು. ಒಪ್ಪುವುದೇ ಅದು ದೇವರ ಮುಂದೆ ನೀತಿ. ರೈಟ್ ಸ್ಟ್ಯಾಂಡ್ ವಿತ್ ಗಾಡ್. ಪ್ರೈಸ್ ಗಾಡ್. ದೇವರು ಮಾಡಿದ ಕೆಲಸವನ್ನು ನಾವು ಒಪ್ಪುವುದು. ನೀವು ಒಪ್ಪುವುದಿಲ್ಲ ಅಂತ ಹೇಳಿದರೆ ನೀನು ಅಹಂಕಾರಿ ಆದಿ. ಆತನು ದೀನರಿಗೆ ಕೃಪೆಯನ್ನು ಕೊಡುತ್ತಾನೆ, ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ. ಓಕೆ, ಯಾವುದೇ ಪುಣ್ಯಕ್ರಿಯೆಗಳಿಲ್ಲದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಂತನಲ್ಲಿ ನಂಬಿಕೆ ಇಡುವಂಥದ್ದು. ಅದಕ್ಕೋಸ್ಕರ ನಾವಿವತ್ತು ಬಾರ್ನ್ ಅಗೇನ್ ಆದದ್ದು, ಇವತ್ತು ನಾವು ನೀತಿವಂತರಾದದ್ದು ನಾವು ಮಾಡಿದ ಪುಣ್ಯಕ್ರಿಯೆಗಳಲ್ಲ. ನಾವು ಮಾಡಿದ ಪುಣ್ಯಕ್ರಿಯೆಗಳಲ್ಲ, ನಮ್ಮ ಒಳ್ಳೆಯ ಹಿನ್ನೆಲೆ ಅಲ್ಲ, ನಾವು ಭಕ್ತ ಕುಟುಂಬದಿಂದ ಹುಟ್ಟಿದ್ದರಿಂದಲ್ಲ, ಅಥವಾ ಯಾವುದೇ ದಾನ ಧರ್ಮ ಮಾಡಿದ್ದರಿಂದಲ್ಲ, ಅನ್ನ ಸಂತರ್ಪಣೆ ಮಾಡಿದ್ದರಿಂದಲ್ಲ, ಅಥವಾ ನೀವು ಕಾಣಿಕೆ ಕೊಟ್ಟದ್ದರಿಂದಲ್ಲ, ಅಥವಾ ದಶಮಾಂಶ ಕೊಟ್ಟದ್ದರಿಂದ ಅಲ್ಲ. ಓಕೆ, ನೀನು ಪ್ರಥಮ ಫಲ ಕೊಟ್ಟದ್ದರಿಂದ ಅಲ್ಲ ನೀನು ನೀತಿವಂತನಾದದ್ದು. ಇವತ್ತು ಕ್ರಿಸ್ತನಲ್ಲಿ ನೀನು ನೀತಿವಂತನಾದದ್ದು ನೀನು, ದ ಬೈಬಲ್ ಹೇಳ್ತಿದೆ, ನಿನ್ನ ಪುಣ್ಯಕ್ರಿಯೆಗಳಲ್ಲ. 4ನೇ ಅಧ್ಯಾಯ 5ನೇ ವಚನ. ಪಾಪಾತ್ಮರನ್ನು, ಬೈಬಲ್ ಹೇಳ್ತಿದೆ, ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನೀನು ನಂಬಿಕೆ ಇಡಬೇಕು. ಯು ಮಸ್ಟ್ ಬಿಲೀವ್. ಆತ ನನ್ನ ಅಪರಾಧಗಳನ್ನು ಕ್ಷಮಿಸಿದ್ದಾನೆ, ನನ್ನ ಪಾಪಗಳನ್ನು ಪರಿಹರಿಸಿದ್ದಾನೆ. ಓಕೆ, ನನ್ನ ದ್ರೋಹಗಳನ್ನು ಆತನು ನನ್ನ ಲೆಕ್ಕಕ್ಕೆ ಹಾಕಲಿಲ್ಲ. ನನ್ನ ದ್ರೋಹಗಳನ್ನು ಆತನು ಕ್ರಿಸ್ತನಲ್ಲಿ ಪರಿಹರಿಸಿದ್ದಾನೆ. ದ ಬೈಬಲ್ ಹೇಳ್ತದೆ, ಯಾರ ಪಾಪಗಳು ಪರಿಹಾರವಾಗಿದೆಯೋ, ಯಾರ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಧನ್ಯರು ಅಂತ ವಾಕ್ಯ. ದೇ ಆರ್ ಬ್ಲೆಸ್ಡ್ ಪೀಪಲ್. ಇವತ್ತು ನಾವು ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇವೆ. ನಾವು ಪಾಪಿಗಳಲ್ಲ, ನಾವು ಧನ್ಯರು. ವಿ ಆರ್ ಬ್ಲೆಸ್ಡ್ ಪೀಪಲ್. ಕೆಲವರು ನಂಬ್ತಾರೆ ನಾವು ರಕ್ಷಣೆ ಹೊಂದಿದ ಪಾಪಿಗಳು ಅಂತ. ರಕ್ಷಣೆ ಹೊಂದಿದ ಪಾಪಿಗಳಲ್ಲ, ನಾವು ರಕ್ಷಣೆ ಹೊಂದಿದ ನೀತಿವಂತರು. ಅವರು ಒಪ್ಪುವುದೇ ಇಲ್ಲ ದೇವರವರನ್ನು ನೀತಿವಂತನಾಗಿ ಮಾಡಿದಾನಂತ. ನಾವು ಹೇಗೆ ನೀತಿವಂತರಂತ? ಯಾಕಂತಂದರೆ ಆತ್ಮ ಪ್ರಾಣ ಶರೀರದ ವಿಷಯದಲ್ಲಿ ಸರಿಯಾದ ಪರಿಜ್ಞಾನ ಇಲ್ಲದೇ ಇರುವ ಕಾರಣ. ಮನುಷ್ಯನೆಂಬವನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ, ಆತನು ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ನೀವು ಬಾರ್ನ್ ಅಗೇನ್ ಆದದ್ದು ಆತ್ಮದಲ್ಲಿ ಹೊರತು ಪ್ರಾಣ ಮತ್ತು ಶರೀರದಲ್ಲೆಲ್ಲ. ನಿಮ್ಮ ಇಮೋಷನಲ್ ರಲ್ಮ್ ಚೇಂಜ್ ಆಗಲಿಲ್ಲ, ನಿಮ್ಮ ಸೋಲ್ ರಲ್ಮ್ ಅದು ಚೇಂಜ್ ಆಗಲಿಲ್ಲ, ನಿಮ್ಮ ಶರೀರ ಬದಲಾಗಲಿಲ್ಲ. ರಿಯಲ್ ಯು ಆರ್ ಬ್ರ್ಯಾಂಡ್ ನ್ಯೂ ಪರ್ಸನ್, ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್. The true righteousness created in true holiness and true righteousness and holiness ಅಂತ ಬೈಬಲ್ ಹೇಳ್ತದೆ. ನಾವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳು, ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ನೀತಿವಂತನಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ದಾವೀದನು ಹಳೆ ಒಡಂಬಡಿಕೆಯಲ್ಲಿ ಇದ್ದರೂ ಕೂಡ ಆತನು ಹೊಸ ಒಡಂಬಡಿಕೆಯ ಪ್ರಕಟಣೆ ಆತನು ಮಾತಾಡುತ್ತಾನೆ. ನೋಡಿ, ಇಲ್ಲಿ ನಾನು ಮುಂದೆ ಓದ್ತೇನೆ. ಅವನ ಕೀರ್ತನೆಯನ್ನೇ ಇಲ್ಲಿ ನೆನಪಿಗೆ ತಂದಿದೆ. 32ನೇ ಅಧ್ಯಾಯ 1ನೇ ವಚನ ಓದಿದ ನಾವು. ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಏಕೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪಗಳನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನು ಧನ್ಯನು. ಪ್ರಿಯರೇ, ನೀನು ಏನೋ ಒಂದು ಫಾಸ್ಟ್ ಮಿಸ್ಟೇಕ್ಗಳನ್ನು ಮಾಡಿದ್ದಿ, ಅಥವಾ ಬಾರ್ನ್ ಅಗೇನ್ ಆಗುವ ಮುಂಚೆ ಏನು ನಿನ್ನ ಮಿಸ್ಟೇಕ್ಗಳನ್ನು ಮಾಡಿದ್ದಿ, ದೇವರು ನಿನ್ನನ್ನು ಕ್ಷಮಿಸಿದ್ದಾನೆ. ದೇವರು ನಿನ್ನನ್ನು ನೀತಿವಂತನಂತ ನೋಡುತ್ತಾನೆ. ಆತ ನಿನಗೆ ಆಲ್ರೆಡಿ ನಿರ್ಣಯಿಸಿದ್ದಾನೆ. ಯು ಆರ್ ರೈಚಸ್ ಪರ್ಸನ್. ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ. ಬಟ್
ದೇವರು ನಿನ್ನನ್ನು ಖಂಡಿಸ್ತಿಲ್ಲ, ಜನರು ನಿನ್ನನ್ನು ಖಂಡಿಸ್ಬೋದು. ಜನರು ಯಾಕೆ ಖಂಡಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ. ಜನರು ನಿನ್ನ ಹೊರಗೆ ನೋಡಿ ನಿನ್ನನ್ನು ಖಂಡಿಸ್ಬೋದು. ನೀನು ಕೆಲವೊಮ್ಮೆ ಮಿಸ್ಟೇಕ್ಗಳನ್ನು ಮಾಡುತ್ತಿ, ನೀನು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಂಡು ನೀನು ಕ್ಷಮಾಪಣೆಯನ್ನು ರಿಸೀವ್ ಮಾಡುತ್ತಿ, ರಿಪೆಂಟ್ ಆಗುತ್ತಿ, ದೇವರೊಟ್ಟಿಗೆ ನೀನು ಸಮಾಧಾನವಾಗಿತ್ತಿ. ಅದರ ಪರಿಣಾಮ ಏನಂತ ಹೇಳಿದರೆ ಮನುಷ್ಯರು ನಿನ್ನನ್ನು ಖಂಡಿಸ್ತಾರೆ. ನೀನು ದೇವರೊಟ್ಟಿಗೆ ಸಮಾಧಾನವಿರುವಂಥದ್ದನ್ನು ಅವರು ನೋಡುವುದಿಲ್ಲ. ನಿನ್ನನ್ನು ಅಪರಾಧಿ ಅಂತ ಖಂಡಿಸ್ಬೋದು, ನಿನ್ನ ಅಪರಾಧಿ ಅಂತ ನಿನ್ನನ್ನು ದೂಷಿಸ್ಬೋದು. ಬಟ್ ದೇವರು ನಿನ್ನನ್ನು ನೋಡುವಾಗ ಪ್ಯೂರ್ ಆಗಿ ನೀತಿವಂತರಾಗಿ ನೋಡುತ್ತಾನೆ. ತನ್ನ ಮಕ್ಕಳೆಂದು ನಿಮ್ಮನ್ನು ನೋಡುತ್ತಾನೆ. ಪ್ರೈಸ್ ಗಾಡ್. ದೇವರ ಕಣ್ಣುಗಳು ನಿನ್ನ ಮೇಲೆ ಯಾವಾಗಲೂ ಸಮಾಧಾನವಾಗಿದೆ. ದೇವರು ನಿನ್ನ ಮೇಲೆ ಕೋಪದಲ್ಲಿಲ್ಲ, ದೇವರು ನಿನ್ನ ಮೇಲೆ ಸಮಾಧಾನವಾಗಿದೆ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ, ಯಾರ ಅಪರಾಧಗಳು ಪರಿಹಾರವಾಗಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಇವರೇ ಧನ್ಯರು. ದೇ ಆರ್ ಬ್ಲೆಸ್ಡ್ ಪೀಪಲ್. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಧನ್ಯರಾಗಿದ್ದೀರಿ. ಒಂದು ವೇಳೆ ಹೇಗೆ ನೀವು ಧನ್ಯರು? ದೇವರು ತನ್ನ ಪಾರ್ಟನ್ನು ಮಾಡಿ ಮುಗಿಸ್ತಾನೆ. ಕ್ರಿಸ್ತನಲ್ಲಿ ಆಲ್ರೆಡಿ ನಿಮ್ಮ ಅಪರಾಧಗಳನ್ನು ಆತನು ಪರಿಹರಿಸ್ತಾನೆ, ನಿಮ್ಮ ಪಾಪಗಳನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನೆ. ದೇವರ ಭಾಗವನ್ನು ದೇವರು ಮಾಡಿದ್ದಾನೆ. ಲೋಕದಲ್ಲಿ ಪಾಪದ ಸಮಸ್ಯೆ ಈಗ ಇಲ್ಲ. ಇಡೀ ಲೋಕದ ಪಾಪವನ್ನು ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ತನ್ನ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ದೇವರು ತನ್ನ ಕೋಪವನ್ನು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ದೇವರು ನಮ್ಮ ಮೇಲಿದ್ದ ಜಡ್ಜ್ಮೆಂಟನ್ನು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಈಗ ಪ್ರಾಬ್ಲಮ್ ಇರುವಂಥದ್ದು ಪಾಪಿಗಳದ್ದು. ಪಾಪಿಗಳು ಅವರು ಒಪ್ಪಿಕೊಳ್ಬೇಕು. ದೇವರು ಯಾರ ಪುಣ್ಯಕ್ರಿಯೆಗಳು ಇಲ್ಲದೆ ಪಾಪಾತ್ಮರನ್ನು ನೀತಿವಂತನೆಂದು ನಿರ್ಣಯಿಸುವ ಆತನಲ್ಲಿ ನಾವು ನಂಬಿಕೆ ಇಡಬೇಕು. ಆತನು ಮಾಡಿದ ಕೆಲಸವನ್ನು ನಂಬುತ್ತಾರೋ ಅವರ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದಂತ ಬೈಬಲ್ ಹೇಳ್ತದೆ. ಕ್ಲಿಯರ್ ಆಗಿ 4ನೇ ಅಧ್ಯಾಯ ನಾವು 5ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಈಗ ತಾನೇ ಓದಿದ, ಯಾವನ ಪುಣ್ಯಕ್ರಿಯೆಗಳಿಲ್ಲದೆ ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ಯಾವನ ನಂಬಿಕೆ ಇಡ್ತಾನೋ ಅವನ ಆ ನಂಬಿಕೆಯೇ ನೀತಿ ಎಂದೆಣಿಸಲ್ಪಡುವುದು. ಅವನ ನಂಬಿಕೆ. ಯು ಮಸ್ಟ್ ಬಿಲೀವ್. ನೀನು ಎಷ್ಟು ಸರ್ತಿ ಹೇಳ್ತೀಯಲ್ಲ, ಯು ಮಸ್ಟ್ ಬಿಲೀವ್. ಇಂಪಾರ್ಟೆಂಟ್. ಕೆಲವರು ಅನೇಕ ಸಂದರ್ಭದಲ್ಲಿ ದೇವರಿನ ತಪ್ಪಾಯಿತು, ಮಿಸ್ಟೇಕ್ ಆಯಿತು ಅಂತ ಒಪ್ಪಿಕೊಳ್ತಾರೆ. ಬಟ್ ದೇ ಆರ್ ನಾಟ್ ಬಿಲೀವಿಂಗ್ ದ ಲವ್ ಆಫ್ ಗಾಡ್. ದೇವರನ್ನು ಕ್ಷಮಿಸ್ತಾನಂತ ಅವ್ರು ನಂಬೋದಿಲ್ಲ. ದೇವರು ಅವರನ್ನು ನೀತಿವಂತರಂತ ನೋಡ್ತಾನಂತ ಅವ್ರು ನಂಬೋದಿಲ್ಲ. ದೇವರವರ ಅಪರಾಧಗಳನ್ನು ಪರಿಹಾರವಾಗಿ ಮಾಡಿದಾನಂತ ನಂಬೋದಿಲ್ಲ. ನಮಗೆ ಆಧಾರ ಏನು? ಆಧಾರ ನಮ್ಮ ಮನಸ್ಸು ಅಲ್ಲ, ಆಧಾರ ದೇವರ ವಾಕ್ಯ. ದೇವರು ನಾವು ಹೇಗೆ ತಿಳಿಯುವುದು? ಥ್ರೂ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನು ಸ್ಟಡಿ ಮಾಡೋದಿಲ್ಲ ಅಂತ ಹೇಳಿದರೆ ನಿಮಗೆ ಕಾನ್ಫಿಡೆನ್ಸ್ ಬರುವುದಿಲ್ಲ. ದೇವರ ವಿಷಯದಲ್ಲಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬರುವುದಿಲ್ಲ. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ. ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೋ ಇಲ್ವೋ ಅಂತ ನಿಮಗೆ ಡೌಟ್ಗಳು ಬರ್ತವೆ. ದೇವರು 100% ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ನಿನ್ನ ಅನೇಕ ಫಿಸಿಕಲ್ ವೀಕ್ನೆಸ್ಗಳಿರ್ಬೋದು, ಬಟ್ ಆತ್ಮದಲ್ಲಿ ನೀನು ಕ್ರಿಸ್ತನು ಎಂಥವನಾಗಿದ್ದನು ಅಂಥವನಾಗಿ ಭೂಲೋಕದಲ್ಲಿ ಇದ್ದೆ. ನಿನ್ನ ಆತ್ಮ ಪರ್ಫೆಕ್ಟ್ ಆಗಿದೆ. ನಿನ್ನ ಆತ್ಮ ದೇವರ ಮುಂದೆ ಪ್ಯೂರ್ ಆಗಿದೆ. ನಿನ್ನ ಆತ್ಮ ದೇವರ ಮುಂದೆ ದೋಷವಿಲ್ಲದ್ದು ಪರಿಶುದ್ಧನಾಗಿದ್ದಾನೆ. ದ ಬೈಬಲ್ ಹೇಳ್ತದೆ. ಬಟ್ ನೀನು ಬೆಳೆಯಬೇಕಂತ, ಸ್ಪಿರಿಚುವಲಿ ಬೆಳೆಯಬೇಕಂತ ಹೇಳಿದರೆ ನಿನ್ನ ಆತ್ಮ ಬೆಳೆಯುವುದಿಲ್ಲ, ನಿನ್ನ ನೀತಿ ಬೆಳೆಯುವುದಿಲ್ಲ. ಎಲ್ಲರಿಗೂ ದೇವರು ಕೊಟ್ಟದ್ದು ಒಂದೇ ನೀತಿ. ಬೆಳೆಯುವಂಥದ್ದು ನಿನ್ನ ಪ್ರಾಣದಲ್ಲಿ, ನಾಲೆಜಲ್ಲಿ. ಸ್ಪಿರಿಚುವಲಿ ಬೆಳೆಯುವುದು ಅಂತ ಹೇಳಿದರೆ ಆತ್ಮ ಬೆಳೆಯುವುದಲ್ಲ. ನಿಮ್ಮ ಆತ್ಮ ಹೇಗೆ ಬೆಳೆಯುವುದು? ನಿನ್ನ ಆತ್ಮ ಕರ್ತನ ಆತ್ಮದೊಂದಿಗೆ ಒಂದು ಆತ್ಮವಾಗಿದೆ, ಅದು ಬೆಳೆಯಲಿಕ್ಕಿಲ್ಲ. ಅದು ಬಾರ್ನ್ ಅಗೇನ್ ಆಗಿದೆ. ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ಬೆಳೆಯುವುದಂತ ಹೇಳಿದರೆ ನಿನ್ನ ಪ್ರಾಣದಲ್ಲಿ ನೀನು ಜ್ಞಾನದಲ್ಲಿ ಬೆಳೆಯುವಂಥದ್ದು, ನಿನ್ನ ಪ್ರಾಣದಲ್ಲಿ ಬೆಳೆಯುವಂಥದ್ದು. ಪ್ರಾಣ ಎಂಬುವಂಥದ್ದು ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಮಧ್ಯದಲ್ಲಿರುವ ಬ್ರಿಡ್ಜ್. ಅದೇ ರೀತಿ ನಿಮ್ಮ ಶರೀರದಲ್ಲಿ ನಿಮ್ಮ ಶರೀರ ಬೆಳೆಯುತ್ತದೆ ಮಾತ್ರ ಅಲ್ಲ, ನೀವು ನಿಮ್ಮ ಪ್ರಾಣದಲ್ಲಿ ಜ್ಞಾನದಲ್ಲಿ ಬೆಳೆಯುವುದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ಒಳ್ಳೆಯ ಸ್ಕೂಲಿಗೆ ಹಾಕ್ತೀರಿ, ಯೂನಿವರ್ಸಿಟಿಗೆ ಹಾಕ್ತೀರಿ. ಅದೇ ರೀತಿ ಸೆನ್ಸ್ ರಲ್ಮಲ್ಲಿ ನೀವು ಮೆಚೋರ್ ಆಗ್ತೀರಿ. ಅದೇ ಸ್ಪಿರಿಚುವಲ್ ರಲ್ಮಲ್ಲಿ ಆತ್ಮಿಕವಾಗಿ ನಾವು ಮೆಚೋರ್ ಆಗಬೇಕಂತ ಹೇಳಿದರೆ ನಮ್ಮ ಮನಸ್ಸನ್ನು ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ದೇವರು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ,
ಕ್ರಿಸ್ತನಲ್ಲಿ ನಮ್ಮನ್ನು ನೀತಿವಂತನಾಗಿ ಮಾಡಿದ್ದಾನೆ ಎಂಬ ಜ್ಞಾನದಲ್ಲಿ ಬೆಳೆಯಬೇಕು. ಇವತ್ತು ಡೆಲಿವರೆನ್ಸ್ ಆಗಬೇಕು ಪ್ರಿಯರೇ, ದುರಾತ್ಮಗಳಿಂದಲ್ಲ, ಅಜ್ಞಾನದಿಂದ. ದ ಬೈಬಲ್ ಇದೆ, ಜಸ್ಟ್ ಶಲ್ ಬಿ ಡೆಲಿವರ್ಡ್ ಥ್ರೂ ದ ನಾಲೆಜ್. ಪ್ರೆಸ್ ಗಾಡ್. ನೀತಿವಂತನು ತಿಳುವಳಿಕೆಯಿಂದಲೇ ಬಿಡುಗಡೆ ಹೊಂದುತ್ತಾನೆ. ಜಸ್ಟ್ ಶಲ್ ಬಿ ಡೆಲಿವರ್ಡ್ ಥ್ರೂ ನಾಲೆಜ್. ಬೈಬಲ್ ಇದೆ ಅಂದರೆ ನೀತಿವಂತನು ಆತನು ಜ್ಞಾನದ ಮೂಲಕ ಬಿಡುಗಡೆಯನ್ನು ಹೊಂದುತ್ತಾನೆ. ಪ್ರೇರೆ, ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ? ನೀವು ಒಂದು ವೇಳೆ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರೆ, ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಆತನು ನಿಮ್ಮ ಅಪರಾಧಗಳನ್ನು ಪರಿಹರಿಸ್ತಾನೆ, ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಆತನು ಸುರಿಸಿದ ರಕ್ತದ ಮೂಲಕ ನಿಮ್ಮ ಅಪರಾಧಗಳು ಪರಿಹಾರವಾಗಿ ನಿಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ಜಸ್ಟ್ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ, ಎಗ್ರಿಯಾಗಿ. ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಿನ್ನ ಮಗನಾದ ಯೇಸುವನ್ನು ಯಜ್ಞದ ಕುರಿಯಾಗಿ ಲೋಕದ ಪಾಪವನ್ನು ಪರಿಹರಿಸ್ತೀನಿ. ನನ್ನ ಪಾಪಗಳು ಆತನ ರಕ್ತದ ಮೂಲಕ ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನಾನು ನಂಬ್ತೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನು. ನಾನು ನಂಬ್ತೇನೆ ಯೇಸುವೆ ನನ್ನ ಕರ್ತನೆಂದು. ಇವತ್ತು ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದೆ. ಈ ಜ್ಞಾನವು ಪ್ರತಿಯೊಬ್ಬರಿಗೆ ಓಪನ್ ಆಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. I release the supernatural wisdom and grace of God in Jesus' name. Amen, amen, amen. ಓಕೆ, ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಅವರಿಗೆ ಹೊಸ ದಿನ ಕೊಟ್ಟಿದೆ, ಹೊಸ ವರ್ಷ ಕೊಟ್ಟಿದೆ. ಇವರ ಜೀವಿತದಲ್ಲಿ ನಡೆಯಬೇಕಾದ ಮಾರ್ಗದಲ್ಲಿ ಇವರನ್ನು ನಡೆಸಿ ಮತ್ತು ನಿನ್ನ ಕೃಪೆಯನ್ನು ಇವರ ಜೀವಿತದಲ್ಲಿ ಹೆಚ್ಚಿಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು. ನಂಬಿಕೆಯ ಮೂಲಕ ಇವರ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ. ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವರ್ಡ್ ಆಫ್ ವಿಕ್ಟರಿ ರಿಪೀಟ್ ಆಗಿ ನೀವು ಕೇಳ್ಬೋದು. ಸಂಜೆ 7 ಗಂಟೆಯಿಂದ 8 ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತೇನೆ. ಈವ್ನಿಂಗ್ ಪ್ರೇಯರ್ಗೆ ಜಾಯ್ನ್ ಆಗಿರಿ. ಫೇಸ್ಬುಕ್ ಮತ್ತು ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟರಿ. wordofvictory.in ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಯು ಬ್ಲೆಸ್. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ವರ್ಡ್ ಆಫ್ ವಿಕ್ಟರಿ ಚಾನಲ್ ನೀವು ಜಯದ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ಅನೇಕರಿಗೆ ನೀವು ಶೇರ್ ಮಾಡಿರಿ. ಯು ಬ್ಲೆಸ್. ಆಮೆನ್.